ಮನಿಕೊಂಡಿವೆ ನಮ್ಮ ದೀಕ್ಷೆ ನಿಮ್ಮ ಹುಡುಗರು. ಯಪ್ಪ ನಿಮ್ಮ ಹುಡುಗರು ಮನಿಕೊಂಡ್ರೆ ರಾಮ 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 ಎಲ್ಲರೂ ಮನಿಕೊಂಡಂಗಾಗುತ್ತೆ. ಬೋಲ್ತಿ ಇಟ್ಕೆ ಅಯ್ಯೋ ನಿಮ್ಮ ಹುಡುಗರು ದೆಮ್ಮ ತೀಟ್ಕೆ ಜಾಸ್ತಿ. ಅಯ್ಯೋ ನಿಮ್ಮ ಹುಡುಗರು ಮನಿಕೊಂಡ್ರೆ ಊರೆಲ್ಲ ಮನಿಕೊಂಡಂಗಾಗುತ್ತಮ್ಮ. ಕಣಮ್ಮ ಮನಿಕೊಂಡ್ರು ಅಯ್ಯೋ ಅವ್ರನ್ನ ತೂಗಿ 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 ಮನಗ್ಸೋ ಅಷ್ಟೊತ್ತಿಗೆ ಎಷ್ಟು ಹೊತ್ತಾಗುತ್ತೆ. ಹೆಂಗ ಸದ್ಯ ಮನಿಕೊಂಡ್ರು. ಅಲ್ಲ ನಾನು ತೂಗಿದ್ರೆ ನಿನ್ನ ಮಗ ನೋಡಿ ಹಂಗೆ ಅಳ್ತಾನೆ. ಅಲ್ಲ ನೋಡಿ 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 ಅಳ್ತಾನಲ್ಲ. ನಮ್ಮಮ್ಮ ಹೋಗ್ತಾ ಇಲ್ಲ ಅಂತ ಹೇಳಿ ನೋಡಿ ಅಳ್ತಾನೆ. ಭಾರಿ ಇದೆ ನಮ್ಮ ನಿನ್ನ ಮಗ. ತುಂಬ ಇಂಟೆಲಿಜೆಂಟು. ತುಂಬ ಇಂಟೆಲಿಜೆಂಟ್ ಕಣಕ್ಕ ನಿನ್ನ ಮಗ. ಹೆಂಗೆ ನೋಡ್ತಾನೆ ಗೊತ್ತೇ, ಸೀರೆಗೆ ಹಿಂಗೆ ನೋಡಿ ಬಗ್ ನೋಡಿ ಹ್ಞೂ 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 ಅಂತಾನೆ. ನೀನು ತೋಗಿರೆ ಸುಮ್ಮನಾಗ್ತಾನೆ ನೋಡು. ಸಂಗೀತನ ಮಗನೂ ಅಷ್ಟೇನಿ, ಅವನವನು ಅವ್ರ ಅಮ್ಮನ ಹತ್ರನೇ. ಅಯ್ಯಪ್ಪ ನಮ್ಮಪ್ಪ ಇರ್ಬೇಕಾಗಿತ್ತು ಇವಾಗ ಚೆನ್ನಾಗಿರ್ತಿತ್ತು. ನಮ್ಮಪ್ಪ ಇದ್ದಿದ್ರೆ ಎಷ್ಟು ಸಂತೋಷ ಪಡೋದಪ್ಪ ಎಲ್ಲಾರನ್ನೂ ನೋಡಿ. ಹಿಂಗೆಲ್ಲರೂ ಬಂದುಬಿಟ್ರೆ ನಮ್ಮಪ್ಪಗಂತೂ ಖುಷಿನೋ ಖುಷಿ. ಹಂಗೇನೆ ಎಷ್ಟು ಚೆನ್ನಾಗಿ ನೋಡ್ಕೊಂಬೋದು ಮೊಮ್ಮಕ್ಕಳನ್ನಂತೂ ಭಾಳ ಚೆನ್ನಾಗಿ ನೋಡ್ಕೊಂಬೋದು. ಇರಬೇಕಾಗಿತ್ತು ತಾತ ಚೆನ್ನಾಗಿರೋದಲ್ವೇ. ನಾನು ಫೋಟೋದಾಗ ನೋಡಿದ್ದೀನಿ, ರಿಯಲ್ಲಾಗೆ ನೋಡಿಲ್ಲ ನಾನು. ನೀವು ಇಲ್ಲಿ ಬರೋದಕ್ಕಿಂತ ಮುಂದಾಗ್ಲೇ ಆಲೇನೆ ಅಯ್ಯಪ್ಪಗೆ ಹಂಗಾಗಿತ್ತೇಳು. ನೀನು ನೋಡಿಲ್ಲ, ಫೋಟೋದಾಗ ನೋಡಿರೋದೇನಿ. ಅಯ್ಯೋ ನಮ್ಮ ಹುಡುಗನಂತೂ ಬಲ್ ಚೆನ್ನಾಗಿ ಸಾಕ್ತು ಬಿಡೆ. ಇವಳೆ ನಮ್ಮ ಇವನ್ನ ಸಮರ್ಥನ ಸ್ನೇಹ ಭಾಳ ಚೆನ್ನಾಗಿ ಸಾಕೈತೆ ನಮ್ಮಪ್ಪ ಇದ್ದಿದ್ರೆ ಅಯ್ಯಪ್ಪ ಆ ಹುಡುಗರು ಮೊಮ್ಮಕ್ಕಳನ್ನೆಲ್ಲ ನೋಡಿ ಓಟ್ ಆಸೆ ಪಡೋದಪ್ಪ ಅನಿಸುತ್ತೆ. ನನ್ನ ಮಗ ದೇಶನ 2 ಮಕ್ಕಳು, ಸಂಗೀತನ ಮಗ, ವರ್ಷಿತನ ಮಗಳು, ಎಲ್ಲಾರನ್ನೂ ನೋಡಿ ಬೋಲ್ ಖುಷಿ ಪಡೋದು. ಬಲ್ ಸಂತೋಷ ಪಡೋದು. ಅಯ್ಯಪ್ಪ ಇದ್ದಿದ್ರೆ ಹೆಂಗೆ ನೋಡ್ಕೊಂಬದು ಗೊತ್ತೇ ಮೊಮ್ಮಕ್ಕಳನ್ನ. ನಮ್ಮಪ್ಪ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅಪ್ಪ ಇದ್ದಿದ್ರೆ ಚೆನ್ನಾಗಿರೋದು. ಅಯ್ಯಪ್ಪ ನಾವು ಹಿಂಗೆ ಕೂಕೊಂಡಿದ್ರೆ ಹೋಗ ಹುಡುಗರು ನೋಡೋದಾಗ್ಲಲ್ಲ ಎದ್ದಾವೇನೋ. ನನಗೇಂಡ್ವೋ ಇಲ್ಲೋ ಹುಡುಗರ್ನಂತೂ ಬಲ್ ಜವಾಬ್ದಾರಿಯಾಗಿ ನೋಡ್ಕೊಂಬದು. ಅಯ್ಯೋ ನೀವೆಲ್ಲರೂ ಹಿಂಗೆ ಬಂದುಬಿಟ್ರೆ ಅದನ್ನ ಥರನೇ ಇದನ್ನ ಥರನೇ ಆ ಹುಡುಗರು ಬಂದವೆ ಯಾವ ಥರನ ಅಂತ ತಾರಾಡೋದು. ಅಯ್ಯಪ್ಪ ನಿಮ್ಮಪ್ಪ ನೀವೆಲ್ಲ ಬಂದುಬಿಟ್ರೆ ಎಷ್ಟು ಸಂತೋಷ ಪಡೋದಮ್ಮ. ಇರಬೇಕಾಗಿತ್ತು ನೋಡಿ ಇಂಥ ಸಮಯದಾಗೆ ಇಲ್ಲ. ಏನು ಮಾಡ್ತೀಯ, ಪಡ್ಕೊಂಬಂದಿದ್ದಷ್ಟು ಅಲೆ ಮಾರ್ತ್ಕೊಂಡಂಗೆ. ಅಲೆ ದೇವರು ಮರೆಯೋಂಥ ಶಕ್ತಿ ಕೊಡ್ತಾನೆ. ಅಲೆ ಮಾರ್ತ್ಕೊಂಡಿದ್ದೀವಿ. ನನಗೆ ಅದೇ ಸಂತೋಷ. ನಿಮ್ಮಪ್ಪ ಇದ್ದಿದ್ರೆ ಹೆಂಗೆ ನೋಡ್ಕೊಂಬೋದಲ್ಲ ಅಂತೇಳಿ ನಾನು ನೆನೆಸ್ಕೊಂಡು ಖುಷಿ ಪಡ್ತೀನಿ. ಹೆಂಗಯ್ಯಪ್ಪ ಹೆಂಗೆ ನೋಡ್ಕೊಂಬೋದು ಅಂತ ನೆನೆಸ್ಕೊಂತೀನಿ. ಬೇಜಾರನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಋತು ಬಾರಮ್ಮ, ಯಾಕೆ ಅಲ್ಲೇ ನಿಂತ್ಕೊಂಡು ಯಾಕೆ ಅತ್ತೆರ್ ನೋಡಿ ಏನು ಶಾಖ ಆಯ್ತಾ? ಇಲ್ಲಪ್ಪ ನನಗೆ ಯಾಕೆ ಅತ್ತೆರ್ ನೋಡಿ ಶಾಖ ಆಗುತ್ತೆ? ನನಗೇನು ಶಾಖ ಆಗೋದಿಲ್ಲಪ್ಪ. ಯಾಕೆ ಶಾಖ ಆಗುತ್ತೆ ನನಗೆ? ಅಲ್ಲ ಏನು ಅತ್ತೆರ್ ನೋಡಿ ಎದ್ರಕೊಂಡೇನೋ ಅಲ್ಲೇ ನಿಂತ್ಕೊಂಡಲ್ಲ ಅಂತ. ನಾನು ಯಾಕೆ ಎದ್ರಕಮ್ಮನ? ನಾನಂತೂ ಎದ್ರಕೆಮ್ಮಲ್ಲ. ನಾನು ಏನು ಎದ್ರಕೆಂಬ್ಲಿ? ನೀವು ನಿನ್ನ ಕಳ್ಳಿನೋ ಹುಲಿನೋ ಸಿಂಹನೋ ಎದ್ರಕೊಳಕಿ. ಸರಿಯಾಗಿ ಹೇಳ್ದೆ ನೋಡು. ನಮ್ಮಮ್ಮನ ಯಾಕೆ ಎದ್ರಕೆಂಬ್ತಾಳೆ ನನ್ನ ಮೊಮ್ಮಗಳು? ಎದ್ರಕೆಂಬ್ತೀಯ ಅಂತ ನೋಡು ನಿನ್ನ ಸಸಿ ಅಂತ. ತಮಾಷೆ ಮಾಡೋದು ನೋಡಲ್ಲಿ ಸೊಸೆ ಅಂತ. ಅದೆಲ್ಲ ಏನಂತಾಳೆ ಅಂತೇಳಿ ತಮಾಷೆ ಮಾಡ್ತಾ ಇರೋದು. ನಿಂತಾಗೆ ನೀವೇನೇನು ಸಿಂಹನೇ ಹುಲಿನಿ, ಸಿಂಹ ಹುಲಿ ಆದ್ರೂ ಎದುರಿಸ್ತೀನಿ, ನೀವು ಯಾವ ಲೆಕ್ಕ ಅತ್ತೆ ರೋಮ್ತನು. ಒಂದು 2 ದಿನ ತಡಿ, ನಮ್ಮ ಹುಡುಗರು ಬರ್ತಾವೆ. ಅವಾಗ ಎದುರಿಸ್ತವೆ. ಸರಿಯಾಗೆ ನಿಮ್ಗೇನಿಲ್ಲ, ಎದುರಿಸ್ಬಿಡ್ತಾರೆ. ನಾನು ಯಾಕೆ ಹೆದರಿಕೆ ಮಕ್ಕೋಗ ನೋಡು. ಇವತ್ತೇರು ನೋಡಜ್ಜಿ ಹಂಗೆ ನನಗೆ ತಮಾಷೆ ಮಾಡ್ತಾರೆ. ಭಾರಿ ಇದ್ದಾರೆ 4 ಜನ ಅತ್ತೆರು. ಒಬ್ರಿಗಿನ್ನ ಒಬ್ಬರು. ಯಾಕಂದರೆ ಇವಾಗ ನಮ್ಮ ಅಣ್ಣಯ್ರು ಇಲ್ವಲ್ಲ, ಅದಕ್ಕೆ ಬರಲಿ ತಡಿ. ನಮ್ಮ ಅಣ್ಣಯ್ರು ಬಂದರೆ ಎಲ್ಲನ ಸರಿಯಾಗಿ ನಮ್ಮ ಮಾವಾರು ಬರಬೇಕು. ಮಾವಾರ ಆಗ್ಬೇಕಲ್ವೇ? ಮಾವಾರ ಅಣ್ಣಯ್ರು ಆಗಬೇಕಾ? ಮಾಮಾರಾಗಬೇಕು. ಮಾಮಾರು ಬಂದಾಗ ಹೇಳ್ತೀನಿ ಅಂತಂದು. ಮಾಮಾರು ಬಂದಾಗ ಹೇಳ್ತೀನಿ ನಾನೆಲ್ಲನ. ನನ್ನ ಹಿಂಗೆ ತಮಾಷೆ ಮಾಡ್ತಾರೆ ಅಂತ ಹೇಳಿ ಹೇಳ್ತೀನಿ. ಸರಿಯಾಗಿ ವಾದ ಕೊಡ್ರಿ, ಸರಿಯಾಗಿ ಅವ್ರಿಗೆ ಬಾಯಿ ಇಕ್ಕಿಲ್ಲ ಕಣ್ಮಮ್ಮ, ಅವ್ರಿಗೆ ಬಾಯಿ ಇಕ್ಕು ಅಂತ ಹೇಳಿ ಹೇಳ್ತೀನಿ ಎಲ್ಲರಿಗೂ ಮಾಮ್ಗಳಿಗೆ ಬಂದಾಗ ಅಂತಂದು. ಬರ್ತಾರೆ ಎಲ್ಲ ಬೈನಾಗ ಅವರು ಎಲ್ಲನ ಬರ್ತಾರೆ ಹೇಳಿದ್ದೀನಿ. ಬೈನಾಗೆಲ್ಲನ ಬರ್ರಪ್ಪ ಅಂತೇಳಿ ಎಲ್ಲರೂ ಬರ್ತಾರೆ. ಹೊಸ ಹಿಂಗೆ ತುಂಬ್ದಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಿ ಮನೆ. ಪಾಪ ಅವಾಗ ಅಜ್ಜಿ ಒಂದೈತು ಬೇಜಾರಾಗೋದು. ಇವಾಗ ಹೆಂಗೋ ಮನೆ ತುಂಬ್ದಂಗೈತಿ. ಸಮರ್ಥ ಹೆಂಗೋ ಸ್ನೇಹನ ಇಲ್ಲೇ ಮದುವೆ ಆದಾಗಿಂದ ನಾನು ಹೆಂಗ ಅತ್ಲಾಗೆ ಇಲ್ಲೇ ಇರೋದ್ರಿಂದನ ಒಂಥರ ಏನೋ ಮನೆಯಾಗೆ ಅಜ್ಜಿಗೂ ಸ್ವಲ್ಪ ಸಮಾಧಾನ. ಮೊದಲು ಯಾಕಾರ ಕೊಟ್ಟಿದ್ವು ಕಣಮ್ಮ ಇಷ್ಟು ದೊಡ್ಡ ಮನೆನ ಚೈತ್ರ ಅಂತೇಳಿ ಅಮ್ಮ ಇಂತಾಗೆ ಹೇಳ್ಕೊಂಡು ಏನೋ ಒಂಥರ ಬೇಜಾರಾಗೋದು, ಸುಮ್ಮ ಕುಕ್ಕಮ್ಮದು. ಇವಾಗ ನೋಡಿ ನೀವೆಲ್ಲ ಬಂದಿರೋದ್ಕು 4 ಜನ ಮಕ್ಕಳು ಹೊಳೆಗಳು ಎಲ್ಲ ಬರೋದ್ಕೂ ಏನೋ ಒಂಥರ ಸಂತೋಷ ಅಜ್ಜಿಗೆ. ಎಲ್ಲರೂ ಬಂದರೆ ಖುಷಿಯಿಂದ ಮಾತಾಡ್ತಾರೆ ಅಂತ.
ಹ್ಞೂ ಅಂದರೆ ಅವಾಗ ಒಬ್ಬರೇ ಇರ್ಬೇಕಂದ್ರೆ ಬೇಜಾರಾಗ್ತಿತ್ತೇನು. ಒಬ್ಬಳೇ ಇರ್ಬೇಕಂದ್ರೆ ಬೇಜಾರು. ಇಷ್ಟು ದೊಡ್ಡ ಮನೇಲಿ ಯಾರಿಗೇ ಆಗಲಿ ಒಬ್ಬರೇ ಇರ್ಬೇಕಂದ್ರೆ ಒಂಥರ ಬೇಜಾರು. ಏನಪ್ಪ ಇದು ಒಬ್ಬರೇ ಇರ್ಬೇಕು ಇಷ್ಟು ದೊಡ್ಡ ಮನೇಲಿ ಅನಿಸುತ್ತೆ. ಇವಾಗ ಅಮ್ಮಯ್ಯ ನಾವಿಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ, ನಾನು ಮನೆ ಕಟ್ಟಿದ್ವಿ. ನಾವು ಅಲ್ಲಿ ಇರಬೇಕಾಗಿತ್ತು. ಇಷ್ಟು ದೊಡ್ಡ ಮನೆಗೆ ಒಂದೇ ಇರ್ಬೇಕಂದ್ರೆ ಬೇಜಾರಾಗೋದು. ಸಮರ್ಥನೂ ಅಲ್ಲೇ ಇದ್ದ, ನಾವೆಲ್ಲರೂ ಅಲ್ಲೇ ಇದ್ವಿ, ವರ್ಷಿ ತಕ್ಕನೂ ಅಲ್ಲೇ ಇದ್ಲು, ಎಲ್ಲರೂ ಅಲ್ಲೇ ಇದ್ವಲ್ಲ ಅದಕ್ಕೆ. ಕುತ್ಕ ಬರುತ್ತು ಬೈ ಕಡೆ ಕುತ್ಕ. ತುಂಬ ಖುಷಿ ಆಗ್ತೈತಿ. ನಿಮ್ದು ತುಂಬದಂಥ ಕುಟುಂಬ ನೋಡಿದರೆ, ದೊಡ್ಡ ಕುಟುಂಬ ನೋಡಿದರೆ ತುಂಬ ಖುಷಿ ಆಗ್ತೈತಿ. ಎಲ್ಲರೂ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಅದು ಇದು ಮಾಡಿ ನಮ್ಮ ಮನೆಗೆ ನನಗೆ ಅಕ್ಕ ತಂಗಿಯರು ಇಲ್ಲದಕ್ಕೆ ಒಬ್ಬಳೇ ಇರೋದಕ್ಕೆ ಬೇಜಾರು, ಯಾರು ಇಲ್ಲ ಅಂತೇಳಿ. ಅಕ್ಕ ತಂಗಿಯರು ಇರಬೇಕು ಅಂಬೋದು ಇದಕ್ಕೆ. ಮತ್ತು ಎಲ್ಲ ಅಕ್ಕ ತಂಗಿಯರು ಒಬ್ರಿಗೊಬ್ರು ಹೆಂಗೆ ಚೆನ್ನಾಗಿ ಇರ್ತೀರ. ಒಬ್ರಿಗೊಬ್ರು ತಲೆ ಬಾಸೋದು, ಒಬ್ರಿಗೊಬ್ರು ಅಡುಗೆ ಮಾಡೋದು, ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಾ. ಅವ್ರಿಗೆ ಕಷ್ಟ ಅಂದಾಗ ನೀವು ಹೋಗ್ತೀರಾ, ನಿಮಗೆ ಕಷ್ಟ ಅಂದಾಗ ಅವ್ರು ಬರ್ತಾರೆ. ನಿಜವಾಗ್ಲೂ ನಿಮ್ಮ ತುಂಬಿದಂಥ ಕುಟುಂಬ ನೋಡಿದರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಮತ್ತು ಅಕ್ಕ ತಂಗಿಯವರು ಇರಬೇಕು ಅಂತ ಹೇಳೋದು. ಅಕ್ಕ ತಂಗಿಯವರು ಇರೋದಕ್ಕೇ ಕಷ್ಟ ಸುಖಕ್ಕೆ ಆಗ್ತಾರೆ. ಇವತ್ತು ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗ್ತೈತಿ. ಅಕ್ಕ ತಂಗಿಯರೆಲ್ಲ ಮನೆಯಾಗ ನಾನು ಒಬ್ಬಳೇನ ಅಂತಾರೆ. ನಮ್ಮ ಮನೆಯಾಗೆ ಅವರು ಇದ್ರು ಒಂದೇ ಇಲ್ದಿದ್ರು ಒಂದೇ. ಅವ್ರು ಹಾಸ್ಟ್ಲಿಗೆ ಹೋಗ್ತಾರೆ, ಅವ್ರೇನು ಇರಲ್ಲ. ನಾನು ಒಬ್ಬಳು ಬೇಜಾರಾಗುತ್ತೆ. ಒಬ್ರು ಇರಬಾರ್ದು ಹೇಳತ್ಲಾಗ ಯಾವತ್ತು. ಒಬ್ರಿದ್ರೆ ಒಂಥರ ಏನೋ. ಒಬ್ರು ಇರಬಾರ್ದು ಅಂತೀವಿ. ಒಬ್ಬರು ಇದ್ದರೆ ವಾಸಿ ಅಂತಾರೆ. ನೋಡೋ ನಮ್ಮನ್ನೆಲ್ಲ ಸಾಕಕ್ಕೆ ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು. 4 ಜನ ಹೆಣ್ಮಕ್ಳು ಅಂತೇಳಿ ಸಾಕಕ್ಕೂ ಬೆಳೆಸೋಕ್ಕೂ ತುಂಬಾ ಕಷ್ಟಪಟ್ಟರು. ಒಬ್ಬಳು ನೀನು ಸುಖವಾಗಿ ಬೆಳ್ಕೊಂಡಿದೀಯ. ಸುಖವಾಗಿ ಬೆಳ್ಕೊಂಡು ನೀನು ಹೆಂಗೆ ಚೆನ್ನಾಗಿದೆಯಾ. ನಾವು ಚೆನ್ನಾಗಿದ್ದೀವಿ. ಅವಾಗಂದ್ರೆ ತುಂಬಾ ಕಷ್ಟ ಬಿದ್ದೀವಿ. ನಮ್ಮಪ್ಪ ನಮ್ಮಮ್ಮ ತುಂಬಾ ಕಷ್ಟ ಬಿದ್ದರು. ಅಯ್ಯೋ ಹೇಳ್ಬಾರ್ದ ಕಷ್ಟನ. ಇವತ್ತು ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ಆವಾಗಿನ ಕಾಲನೇ ಬೇರೆಯಪ್ಪ. ಆವಾಗಿನ ಕಾಲ ನೆನೆಸ್ಕೊಂಡ್ರೆ ಅಯ್ಯೋ ಬೇಡಪ್ಪ, ಕಾಫಿ ಕುಡಿಯೋಕ್ಕೂ ಒಂದು ಲೋಟ ಕಾಫಿ ಕುಡಿಯೋಕ್ಕೂ ಇರ್ತಿರ್ಲಿಲ್ಲ ಅಂಥ ಕಾಲ ಅವತ್ತಿಂದಾಗಿ. ಇವತ್ತಂತ 100 ಜನ ಬಂದರೂ ಕಾಫಿ ಕಾಸು ಕೊಡೋ ಅಷ್ಟು ದೇವರು ಇವತ್ತು ನಮಗೆ ಕೊಟ್ಟವನೆ. ಏನೋ ಅವತ್ತು ಎಷ್ಟು ಬಡತನ, ಮನೆ ಇಲ್ಲ. ಅಯ್ಯೋ ಬೇಡ, ನಮ್ಮ ಕಷ್ಟ ಹೇಳ್ಬಾರ್ದು ಬಿಡು. ನೀನು ಹೆಂಗೆ ಒಬ್ಬಳು ಕಷ್ಟ ಸುಖ ಇಲ್ದಂಗೆ ಬೆಳ್ಕೊಂಡಿದ್ಯಾ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ನಿನಗೆ. ಒಬ್ಬಳೆ ಮಗಳಾಗಿದ್ದಕ್ಕೆ ನಮ್ಮನ್ನ ಯಾರು ನೋಡ್ಕೊಂಡ್ರೆ ಹೇಳೋವಾಗ. ನೋಡ್ಕೊಂಡ್ರಿ ಇಲ್ಲ ಅಂತಲ್ಲ, ಆದ್ರೆ ಕಷ್ಟಪಟ್ಟರು ನಮ್ಮ ಅಪ್ಪಾಜಿ ನಮ್ಮಮ್ಮ ಕಷ್ಟಪಟ್ಟರು. ಅಕ್ಕ ತಂಗಿಯರು ಇರ್ಬೇಕು, ಸುಮ್ಮನೆ ಅಲ್ವೇ. ಋತುಗೆ ನೋಡಿ ಈಗ ಅನ್ನಿಸ್ತೈತೆ ಅಕ್ಕ ತಂಗಿಯರು ಇರಬೇಕು, ನಾನು ಒಬ್ಬಳು ಅಂತೇಳಿ ಈಗ ಅನ್ನಿಸ್ತೈತೆ. ಅಕ್ಕ ತಂಗಿಯರು ಇದ್ದರೆ ಇವತ್ತು ನನಗೆ ಹೆಂಗೋ ಅತ್ಲಾಗೆ ಎಲ್ಲ ನೋಡ್ಕೊಂತಾರೆ. ಇವತ್ತು ನನಗೆ ಯಾರೂ ನೋಡ್ಕೊಂಬಲ್ಲ, ಏನಿಲ್ಲ. ಅವಳಿಗೊಂಥರ ನಮ್ಮ ಅಕ್ಕ ತಂಗಿಯರು ನೋಡೋರಿಗೆ ಹಂಗೆ ಅನಿಸುತ್ತೆ. ನಮ್ಮಂಥವ್ರಿಗೆ ಒಬ್ರು ಮಕ್ಳು ಇರಬೇಕಪ್ಪ. ಸುಮ್ಮನೆ ಯಾಕೆ ಜಾಸ್ತಿ ಜನ ಮಕ್ಕಳಿದ್ದಷ್ಟು ಅಪ್ಪ ಅಮ್ಮಗೆ ತೊಂದರೆ ಅನಿಸುತ್ತೆ. ಅವಳಿಗೆ ಇವಾಗ ಯಾರು ಇಲ್ವಲ್ಲ, ಅದಕ್ಕೆ ಒಬ್ಳು ಇರೋದಕ್ಕೆ ನೋಡಿ ನನಗೂ ಒಬ್ಳು ಅಕ್ಕನ ತಂಗಿನ ಯಾರನ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವಳಿಗೆ ಹಂಗೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾರು ಏನಿರಲ್ವೋ ಅದನ್ನು ಇಷ್ಟಪಡ್ತಾರೆ. ಹಂಗೇನೆ ಇಲ್ಲದ್ದೇ ಜಾಸ್ತಿ ಎಲ್ಲ ಇಷ್ಟಪಡೋದು. ತುಂಬಿದಂಥ ಕುಟುಂಬ ನೋಡೋಕೆ 2 ಕಣ್ಣು ಸಾಲದು. ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡಿಕೊಂಡು ಹೆಂಗಿದ್ದಾರೆ. ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿದ್ದಾರೆ. 4 ಜನ ಹೆಣ್ಮಕ್ಳಾದರೂ ಒಬ್ರಿಗಿನ ಒಬ್ರು ತುಂಬ ಚೆನ್ನಾಗಿದ್ದಾರೆ. ಮನೇಲೆಲ್ಲ ಸಂತೋಷವಾಗಿ ಮಾತಾಡಿಕೊಂಡು ಇಂಥ ದೊಡ್ಡ ಕುಟುಂಬ ನೋಡೋಕೊಂದು ಸಂತೋಷ ಆಗ್ತೈತೆ. ನಾನು ಒಬ್ಬಳೇ ಇದ್ದೀನಿ, ಒಂಥರ ಬೇಜಾರು. ನನಗೆ ಒಬ್ಬಳೇ ಇದ್ದೀನಲ್ಲಪ್ಪ, ನನಗೂ ಅಕ್ಕ ತಂಗಿಯರು ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿಯಾಗಿ ಅಕ್ಕ ತಂಗಿಯರು ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ತಾರೆ, ಒಬ್ರಿಗೊಬ್ರು ಚೆನ್ನಾಗಿರ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ನೋಡಿದ್ರೆ ಭಾಳ ಖುಷಿ ಆಗ್ತೈತೆ. ಇರ್ಬೇಕು ಅಕ್ಕ ತಂಗಿಯವ್ರು ಇದ್ದರೆ ಅನಿಸುತ್ತೆ. ನಿಜವಾಗ್ಲೂ ನನಗೂ ಯಾರಾದರೂ ಒಬ್ಬರು ಅಕ್ಕನ ತಂಗಿನೋ ಇರಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ಅಕ್ಕ ತಂಗಿಯವರು ಇರಬೇಕು, ಅಣ್ಣ ತಮ್ಮಗಳು ಇರಬೇಕು, ಆದರೆ ಅಕ್ಕ ತಂಗಿಯವರು ಇರಬೇಕು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.